ರಸ್ತೆ ಅವಾಂತರಕ್ಕೆ ಕಂಪನಿಗಳು ಬೇರೆ ಕಡೆ ಹೋಗ್ತಿವೆ. ಬೆಂಗಳೂರು ಬಿಟ್ಟು ಐಟಿ ಕಂಪನಿಗಳು ಬೇರೆಡೆ ಹೋಗ್ತಾ ಇವೆ. ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಸದಾನಂದಗೌಡ ಹೇಳಿಕೆಯನ್ನು ನೀಡಿದ್ದಾರೆ. ದುಡಿಯುವ ಕೈಗೆ ಕೆಲಸ ನೀಡಿ, ಮೂಲಭೂತ ಸೌಕರ್ಯ ನೀಡಿ. ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅಭಿವೃದ್ಧಿ ಕಾರ್ಯ ನಿಂತು ಹೋಗ್ಬಿಟ್ಟಿದೆ. ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಸದಾನಂದಗೌಡ ಹೇಳಿಕೆಯನ್ನು ನೀಡಿರುವಂತದ್ದು. ದುಡಿಯುವ ಕೈಗೆ ಕೆಲಸ ನೀಡಿ, ಮೂಲಭೂತ ಸೌಕರ್ಯವನ್ನ ನೀಡಿ. ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅಭಿವೃದ್ಧಿ ಕಾರ್ಯಗಳೆಲ್ಲವೂ ಕೂಡ ನಿಂತು ಹೋಗ್ಬಿಟ್ಟಿದೆ. ಹೀಗಾಗಿ ಪಕ್ಕದ ರಾಜ್ಯಗಳಿಗೆ ಐಟಿ ಕಂಪನಿಗಳು ಹೋಗ್ತಾ ಇವೆ. ಕಾಂಗ್ರೆಸ್ ಸರ್ಕಾರ ಕೊಳ್ಳೆ ಹೊಡೆಯೋದ್ರಲ್ಲೇ ಇದೆ ಅಂತ ಹೇಳ್ತಿದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಸದಾನಂದಗೌಡ ಹೇಳಿಕೆಯನ್ನು ನೀಡಿರುವಂತದ್ದು. ಕಂಪನಿಗಳು ಬೇರೆಡೆ ಹೋಗ್ತಾ ಇವೆ. ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಸದಾನಂದಗೌಡ ಹೇಳ್ತಿದ್ದಾರೆ, ದುಡಿಯುವ ಕೈಗೆ ಮೊದಲು ಕೆಲಸ ನೀಡಿ, ಮೂಲಭೂತ ಸೌಕರ್ಯವನ್ನ ನೀಡಿ. ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅಭಿವೃದ್ಧಿ ಕಾರ್ಯಗಳೆಲ್ಲವೂ ಕೂಡ ನಿಂತು ಹೋಗಿದೆ. ಮತ್ತು ನೋಡಿ, ರೈಟ್ ಫ್ರಮ್ ದಿ ಡೇ ಒನ್, ಇವತ್ತಲ್ಲ, ಯಾವಾಗ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ರಾಜ್ಯದಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದ್ರ ಅವರ ಗಮನ ಯಾವುದೇ ಡೆವಲಪ್ಮೆಂಟ್ನ ಬಗ್ಗೆ ಹೋಗಿಲ್ಲ. ಅವರ ಗಮನ ಯಾವುದೇ ಅನ್ಎಂಪ್ಲಾಯ್ಮೆಂಟ್ನ ಬಗ್ಗೆ ಹೋಗಿಲ್ಲ. ಅವರ ಗಮನ ಯಾವುದೇ ಇನ್ವೆಸ್ಟ್ಮೆಂಟ್ನ ಬಗ್ಗೆ ಹೋಗಿಲ್ಲ. ಪ್ರಾಯಶಃ ಇವತ್ತು ಪ್ರೈಮರಿ ಇಂಪಾರ್ಟೆನ್ಸ್ ಯಾವುದಕ್ಕೆ ಕೊಡಬೇಕು? ಈ ದೇಶದ ಯುವ ಜನತೆಗೆ ಕೊಡಬೇಕು. ದುಡಿಯುವ ಕೈಗಳಿಗೆ ಉದ್ಯೋಗಗಳನ್ನು ಕೊಡಬೇಕು. ಉದ್ಯೋಗ ಕೊಡಬೇಕು ಅಂತ ಹೇಳಿದರೆ ಇನ್ವೆಸ್ಟರ್ಸ್ ಬರಬೇಕು. ಇನ್ವೆಸ್ಟರ್ಸ್ ಬರಬೇಕು ಅಂತ ಹೇಳಿದರೆ ಅವರಿಗೆ ಎಲ್ಲ ಮೂಲಭೂತ ಸೌಕರ್ಯಗಳು ಇಲ್ಲಿ ಬ್ಯಾಂಗ್ಳೂರಿನಲ್ಲಿ ಅಥವಾ ಕರ್ನಾಟಕದ ಟೈರ್ 2 ಸಿಟಿಯಲ್ಲಿರಬೇಕು. ಇದರ ಯಾವುದರ ಬಗ್ಗೆ ಕಾಳಜಿ ಇಲ್ಲ. ಹೊಂಡ ಗುಂಡಿಗಳು ಎಷ್ಟರ ಮಟ್ಟಿಗೆ ಇದ್ದಾವೆ ಅಂತ ಹೇಳಿದರೆ ಸಣ್ಣ ರಿಕ್ಷಾಗಳನ್ನು ಆ ಹೊಂಡದಲ್ಲೇ ಮುಚ್ಚಬಹುದು. ಅಷ್ಟರ ಮಟ್ಟಿನ ಹೊಂಡ ಗುಂಡಿಗಳು ಕರ್ನಾಟಕದ ಕ್ಯಾಪಿಟಲ್ ಸಿಟಿ ಬ್ಯಾಂಗ್ಳೂರಿನಲ್ಲಿ ಮತ್ತು ಟೈರ್ 2 ಸಿಟಿಯಲ್ಲಿರುವಂಥದ್ದು ನಾವು ಗಮನಿಸ್ತಾ ಇದ್ದೇವೆ. ಇದರ ಅರ್ಥ ಏನು ಅಂತ ಹೇಳಿದರೆ, ಅಧಿಕಾರಕ್ಕೆ ಬಂದವರು ಜನರ ಆಶೋತ್ತರಗಳನ್ನು ಕಡೆಗಣಿಸುವಂಥ ಒಂದು ಪ್ರಯತ್ನ ಅದು ಪೂರ್ತಿಯಾಗಿದೆ. ಜಾತಿಗಳ ಮಧ್ಯೆ ಸಂಘರ್ಷ, ಧರ್ಮಗಳ ಮಧ್ಯೆ ಸಂಘರ್ಷ, ಒಂದು ರೀತಿಯಲ್ಲಿ ಕೊಳ್ಳೆ ಹೊಡೆಯುವಂಥ, ಲೂಟಿ ಹೊಡೆಯುವಂಥ ಸರ್ಕಾರವಾಗಿ ಇದು ಪರಿವರ್ತನೆ ಆಗಿದೆ. ಅದಕ್ಕಾಗಿ ಇನ್ವೆಸ್ಟರ್ಸ್ ಇವತ್ತು ಇಲ್ಲಿ ಯಾರು ಪರ್ಮನೆಂಟ್ ಆಗಿ ಹಿಂದೆ ಬಂದು ಇನ್ವೆಸ್ಟರ್ಸ್ ಆಗಿ ಜಗತ್ತಿನ ಅದ್ಭುತ ಕಂಪನಿಗಳಾಗಿ ಹೊರಹೊಮ್ಮಿದವರು ಕೂಡ ಇವತ್ತು ಇಲ್ಲಿಂದ ಹೊರಟು ಬಿಡೋಣ ಅಂತ ಹೇಳುವಂಥ ಭಾವನೆಗಳು ಬರ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ.